ಗುಡ್ಡಗಾಡುಗಳು. ಈ ಕಡೆ ಎಲ್ಲ ಬೆಟ್ಟಗಳನ್ನು ನೀವು ನೋಡ್ತಾ ಇರ್ಬೋದು. ರಾಮದೇವರ ಬೆಟ್ಟ ಏನಂತಂದರೆ ಇಲ್ಲಿ ಮೊದಲು ತಮಿಳು ಜನನೇ ಜಾಸ್ತಿ ಇದ್ದಾರೆ. ಪೂಜಾರಿಗಳೆಲ್ಲ ತಮಿಳುಗಳು ಇದ್ದಾರೆ. ಯಾಕಂದರೆ ಮೊದಲು ತಮಿಳು ಇವರು ಇರ್ಬೋದು. ಇಲ್ಲೊಂದು ಗುಂಡ ಇದೆ ಅಲ್ಲಿ ಏನಂತಂದರೆ ರಾಮ ಬಂದಿರೋಂಥ ಒಂದು ಗುಹೆ ಕೂಡ ಇದೆ ಅಲ್ಲಿ. ನಾವು ಇಲ್ಲಿ ಬಿಸಿಲಲ್ಲಿ ಬಂದಿದ್ದೀವಿ, ನಾವು ಚಪ್ಪಲಲ್ಲೇ ಬಿಟ್ಟು ಬಂದಿದ್ದೀವಿ. ಸ್ವಲ್ಪ ಕಾಲು ಇದಾಗ್ತಾಯಿದೆ, ನಮ್ಗೆ ಗೊತ್ತಿರಲಿಲ್ಲ. ಶೂಸ್ ನೀವು ಹಾಕ್ಕೊಂಡು ಬರ್ಬೋದೇನೆ, ಬಟ್ ನಾವೇನು ಮಾಡಿದ್ದೀವಿ ಅಲ್ಲೇ ಎಲ್ಲರೂ ಬಿಡ್ತಾಯಿದ್ವು, ಅದಕ್ಕೆ ನಾವು ಬಿಟ್ಟಿದ್ದೀವಿ. ಸ್ವಲ್ಪ ಕಾಲೆಲ್ಲ ಬೇಯ್ತಾ ಇದೆ. ಇಲ್ಲಿ ನೋಡಿ ಬೆಟ್ಟ, ಇನ್ಸೈಡ್ ಎಲ್ಲ ಬೆಟ್ಟ ಇದೆ, ರಾಮದೇವ್ರ ಬೆಟ್ಟ ಲಾಸ್ಟ್. ಇನ್ನು ಅಲ್ಲೊಂದು ಹತ್ತಿರ ಬೆಟ್ಟ ಇದೆ ಅಲ್ಲಿ, ಬಟ್ ಅದು ಹತ್ತಕ್ಕೆ ಬಿಡಲ್ಲ, ಇದ್ದೇ ಲಾಸ್ಟ್ ಟೆಂಪಲ್ ಇರೋದು. ಇದು ಟ್ರೆಕ್ಕಿಂಗ್ ಬರೋಕ್ಕೆ ಬಂದವರಿಗೆ ಒಂದು ದಿನ ಬಂದುಬಿಟ್ಟು ಟ್ರೆಕ್ಕಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಇದು ನೋಡಿ ರಾಮದೇವ್ರ ಬೆಟ್ಟ 360 ತೋರಿಸ್ತಾ ಇದ್ದೀನಿ. ಆ ಕಡೆ ಕಾಣಿಸ್ತದಲ್ಲ ಅಲ್ಲಿ ನೋಡಿ, ಅಲ್ಲಿ ಆ ಕಡೆ ಹೋದರೆ ಅದು ಬೆಂಗಳೂರಿಗೆ ಹೋಗ್ತದಂತ ರೋಡ್ ಅಲ್ಲೇ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಆ ಕಡೆಯಿಂದ ಬೆಂಗಳೂರಿಗೆ ಹೋಗೋದು. ಈ ಕಡೆ ಎಲ್ಲ ಗುಡ್ಡ ಬರೀ ಗುಡ್ಡಗಳು ನೋಡಿ ಹಿಂಗಿದೆ ಗುಡ್ಡಗಳು. ಏನಾದರೂ ಇಲ್ಲಿ ಬಿದ್ದುಬಿಟ್ರೆ ಕೆಳಗಡೆ ಹೋಗಿ ಬಿಡೋದು, ಆ ಥರ ಅಷ್ಟೊಂದು ಡೀಪ್ ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ರಾಮದೇವ್ರ ಬೆಟ್ಟ. ಇವತ್ತು ನಾವು ಬೆಟ್ಟ ನೋಡೋಣ ಅಂತೇಳಿ ಬಂದಿದ್ದೀನಿ. ಇಲ್ಲಿ ಬೆಟ್ಟ ಒಂಥರ ಚೆನ್ನಾಗಿ ಅನಿಸಿತು. ಟ್ರೆಕ್ಕಿಂಗ್ ಮಾಡೋಕ್ಕೆ ಒಂಥರ ಒಳ್ಳೆ ಎನ್ವೈರ್ಮೆಂಟ್ ಇದೆ. ನಾವು ಫುಲ್ ಸಮ್ಮರ್ನಲ್ಲಿ ಬಂದಿದ್ದೇವೆ. ಸಮ್ಮರ್ಲಿಂದ ಬಂದಿರೋದ್ರಿಂದ ನಮಗೆ ಸ್ವಲ್ಪ ಅಷ್ಟೊಂದು ಗ್ರೀನರಿ ಏನು ಕಾಣಿಸಿಲ್ಲ. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಬಂದರೆ ಇದು ಫುಲ್ ಎಲ್ಲ ಗ್ರೀನರಿ ಅನಿಸ್ತೈತಿ. ಬಟ್ ನೋಡಿ ಗಾಳಿ ಎಷ್ಟು ಬಿಟ್ಟಿದೆ, ಗಾಳಿ ಬಿಟ್ಟಿದೆ, ಫುಲ್ ಲೈಟಿಗೆ ಇದ್ದಿದ್ದಲ್ಲ, ಇದೆಲ್ಲ ಗಾಳಿ ಆಗಿದೆ. ಇಲ್ಲಿ ನೋಡಿರ್ಬೋದು, ಇಲ್ಲೇ ಇದು ಈ ಕಡೆ ಹೋದರೆ ಈ ಥರ ಕೆಳಗೆ ನೋಡಿ ಹೆಂಗಿದೆ ಬೀಜರೆಲ್ಲ. ಬರೀ ಕಲ್ಲು ಗುಂಡುಗಲ್ಲಪ್ಪ, ದೊಡ್ಡ ಬರೀ ಕಲ್ಲು ನೋಡಿ, ಬರೀ ರಾಕ್ಸ್ ನೋಡಿ ಹೆಂಗಿದೆ. ಸೋಲೆ ಮೂವಿ ಇಲ್ಲೇ ಆಗಿದೆ ನೋಡಿ, ಚೆನ್ನಾಗಿದೆಲ್ಲ, ಬರೀ ಗುಡ್ಡಗಳು. ಬೆಂಗಳೂರು ಸೌತ್ ಅಂತ ಮಾಡಿದ್ದಾರೆ ಈಗ ರಾಮನಗರಕ್ಕೆ. ನೋಡಿ ಬೆಟ್ಟ ಫ್ರೆಂಡ್ಸ್. ಇದು